ಗುರುವೇ ನಿನ್ನಾಟವಲ್ಲ ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲ ಯಾರ್ಯಾರೋ. ಮರವಾಗಿ ಮೇಘವಾಗಿ ಖಗವಾಗಿ, ಮಣ್ಣಾಗಿ ಮರವಾಗಿ ಮೇಘವಾಗಿ ಖಗವಾಗಿ, ಯಾರಿಗಲ್ಲದವಳು ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಪ್ರತಿಯೊಬ್ಬ ಸ್ತ್ರೀಯರಿಗೆ ತೂಗುವ ತೊಟ್ಟಿಲಾದೆ. ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ರಾಷ್ಟ್ರಕವಿ ಕುವೆಂಪುರವರಿಗೆ ಶಿಸ್ತಿನಿಂದನೇ ಕಾರ್ಯಕ್ರಮನ ಇವತ್ತವರೆಗೂ 25 ವರ್ಷ ನಾನು ಈ ಕಾರ್ಯಕ್ರಮನ ಮಾಡ್ಕೊಂಬಂದಿದ್ದೀನಿ. ಆದ್ದರಿಂದ ಶಿಸ್ತುಬದ್ಧವಾಗಿ ಕುವೆಂಪು ಅವ್ರಿಗೆ ನಾವು ಕೊಡುವಂಥ ಗೌರವ, ನಾವು ಎಷ್ಟು ಜನ ಇರೋದು ಮುಖ್ಯ ಅಲ್ಲ, ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅದು ಮುಖ್ಯ. ನಮಗೆ ಶಿಸ್ತಿನಿಂದ ಮಾಡಿಕೊಡಿ. ಕುವೆಂಪು ಅವ್ರಿಗೆ ನೀವು ಕೊಡುವಂಥ ಗೌರವ ನಮಗಲ್ಲ, ಕುವೆಂಪು ಅವ್ರಿಗೆ ಏನು ಕೊಡ್ತೀರೋ ಅದು ತಲುಪುತ್ತೆ. ವಿಶ್ವಮಾನವ ಅವರು ತಲುಪುತ್ತೆ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಏನಿವತ್ತು ಬೆಂಗಳೂರು ನಗರ ಕೇಂದ್ರ ಭಾಗ, ಗಾಂಧಿನಗರ ಹೃದಯ ಭಾಗದಲ್ಲಿ ಗ್ರಾಮ ದೇವತೆ, ನಾಡದೇವತೆ, ಕನ್ನಡಿಗರ ಕುಲದೇವತೆ ಅಣ್ಣಮ್ಮ ತಾಯಿ ಆಶ್ರಯದಲ್ಲಿ ಇವತ್ತು, ಯಾಕೆಂದರೆ ಯಾವುದೇ ಕೆಲಸ ಕಾರ್ಯಕ್ಕೂ, ಯಾವುದೇ ನಮ್ಮದು ಒಳ್ಳೆ ಕಾರ್ಯಕ್ರಮಗಳಿಗೂ, ಯಾವುದೇ ಒಂದು ಮೊದಲನೇದಾಗಿ ರೈತ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಆ ಊರಿನ ಗ್ರಾಮ ದೇವತೆನ ನೆನೆಸ್ಕೊತಾನೆ. ತಮಗೆಲ್ಲ ಶುಭಾಶಯಗಳನ್ನು ಕೋರುತ್ತಾ, ವೇದಿಕೆ ಮೇಲೆ ಪರಮ ಪೂಜ್ಯ ಸ್ವಾಮಿಗಳು ಸೌಮ್ಯನಾಥ ಸ್ವಾಮಿಗಳ ಪಾದಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಕೆ ಸಿ ಮೂರ್ತಿಯವರ ಅಧ್ಯಕ್ಷತೆ ಮತ್ತು ಅವ್ರ ನಾಯಕತ್ವಕ್ಕೆ ಗೌರವಿಸುತ್ತಾ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಸಾಹಿತ್ಯದ ಕೊಡುಗೆ ನಾವು ಎಷ್ಟು ಅದಕ್ಕೆ ಕೃತಜ್ಞತೆ ಸಲ್ಲಿಸಿದ್ರು ಸಾಲಲ್ಲ. ಅವರ ಸಾಹಿತ್ಯ, ಮೂರ್ತಿಯಣ್ಣವರು ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದೀರ, ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀರ. ಏನೇ ಕಸ ಸುಖ ಇದ್ದರೂ ಮೂರ್ತಿಯವರು ಹೇಳ್ದಂಗೆ ಸ್ವಂತಕ್ಕಾಗಿ ಅಲ್ಲ, ಸಮಾಜಕ್ಕಾಗಿ ಅಂತ ಈ ಗಾಂಧಿನಗರ ನಮ್ಗೆ ಯಾವಾಗಲೂ ಪ್ರೇರೇಪಣೆ. ಕನ್ನಡದ ಕಟ್ಟಾಳು ಅಂತ ಹೇಳ್ತಾರಲ್ಲ, ಅದು ಅವ್ರಿಗೆ ಸಲ್ಲಬೇಕಂತ 40 ವರ್ಷಗಳ ಹೋರಾಟ ಅವ್ರದ್ದು ಎಲ್ಲ ನೆನಪು ಮಾಡ್ಕೊಳ್ತಾ ಇದ್ದರು. ನಿಮ್ಮನ್ನೆಲ್ಲ ಅಭಿಮಾನದಿಂದ ಎಲ್ಲರನ್ನೂ ಸೇರಿಸಿ ಒಳ್ಳೆ ಕಾರ್ಯಕ್ರಮವನ್ನು ಕುವೆಂಪು ಜಯಂತಿಯನ್ನು ಮಾಡಿದ್ದಾರೆ. ಕುವೆಂಪು ಅವ್ರ ಬಗ್ಗೆ ಕೆ ಸಿ ರಾಮಮೂರ್ತಿಯವರು ಅಂತೇಳಿ ಹೇಳ್ತಾ ಇದ್ದರು. ಹಾಗೆ ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಭಾಳ ಸಂತೋಷ ಆಯಿತು.